ಜಿಲ್ಲಾ ರಂಗಮಂದಿರದಲ್ಲಿ ಇಂಜಿನಿಯರ್ಸ್ ಡೇ ಆಚರಣೆ, ಗ್ರಾಮಗಳಲ್ಲಿ ಕೈಗಾರಿಕೆ ಸ್ಥಾಪನೆಯಾಗಲಿ. ಮಲ್ಲಿಕಾರ್ಜುನ್ ಗುಂಗೆ. ಅಭಿಯಂತರ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯನವರು ಕಂಡ ಕನಸು ನನಸಾಗಬೇಕಾದರೆ ಗ್ರಾಮಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಬೇಕು. ಈ ಕಾರ್ಯಕ್ರಮಗಳನ್ನು ಇಂದಿನ ಅಭಿಯಂತರರು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಪರಿಶ್ರಮದಿಂದ ಮಾಡಬೇಕೆಂದು ಕರ್ನಾಟಕ ನೀರಾವರಿ ನಿಗಮದ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ್ ಗುಂಗೆ ತಿಳಿಸಿದರು. ಬೀದರ್ ನಗರದ ಡಾ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇನ್ ಸಿವಿಲ್ ಇಂಜಿನಿಯರ್ಸ್ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಆಯೋಜಿಸಿದ್ದ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಿಶ್ವೇಶ್ವರಯ್ಯನವರು ಈ ದೇಶ ಕಂಡ ಅಪ್ರತಿಮ ದೂರದೃಷ್ಟಿಯುಳ್ಳ ರಾಷ್ಟ್ರ ನಿರ್ಮಾತೃ. ಗ್ರಾಮಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಿ ಮತ್ತು ಮೂಲಭೂತ ಸೌಕರ್ಯಗಳು ಒದಗಿಸಿದಾಗ ಮಾತ್ರ ಈ ದೇಶದ ಉದ್ಧಾರ ಸಾಧ್ಯ ಎಂದು ತಿಳಿಸಿದ ಮಹಾನ್ ಚೇತನ. ಇವರನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅವರ ಪ್ರಾಮಾಣಿಕತೆ ಮತ್ತು ವಿನೂತನ ಯೋಜನೆಗಳ ಬಗ್ಗೆ ಅರ್ಥೈಸಿಕೊಂಡು ಕಟ್ಟಡ ಕಟ್ಟುವುದರ ಜೊತೆಗೆ ಮನಸ್ಸುಗಳನ್ನು ಕಟ್ಟುವ ಕಾರ್ಯ ಆಗಬೇಕಾಗಿದೆ. ಅಭಿಯಂತರರ ಗುರಿ ಸ್ಪಷ್ಟವಾಗಿರಲಿ. ಕವಲು ದಾರಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳದಿರಿ. ಅಭಿಯಂತರರು ಎಂದರೆ ಕೇವಲ ಕಟ್ಟಡ ನಿರ್ಮಾತೃಗಳಲ್ಲ, ಜೊತೆಗೆ ಗ್ರಾಮಗಳ ಉದ್ಧಾರವೇ ನಿಮ್ಮ ಗುರಿಯಾಗಿರಲಿ ಎಂದರು. ಸರ್ವರಿಗೂ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ವೀರಶೆಟ್ಟಿ ಮಣಗೆ ಮಾತನಾಡಿ, ಅಭಿಯಂತರರು ಮತ್ತು ಕಾರ್ಮಿಕರು ಸೇರಿದಂತೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವುದೇ ಇಂಜಿನಿಯರ್ಸ್ ಡೇ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಒಂದು ಕಟ್ಟಡ ನಿರ್ಮಾಣದಲ್ಲಿ ಎಲ್ಲರ ಪಾತ್ರ ಬಹಳ ಮುಖ್ಯವಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನನ್ನ ಪೂಜಿಸಿದರೆ ಸಾಲದು, ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ವಿಶ್ವೇಶ್ವರಯ್ಯನವರ 165ನೇ ಜಯಂತಿ ತುಂಬ ಅರ್ಥಪೂರ್ಣವಾಗಿ ಆಚರಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ್ ಗುಂಗಿಯವರು ನಮ್ಮವರೇ ಬೀದರ್ನವರೇ ಈ ಕಾರ್ಯಕ್ರಮಕ್ಕೆ ಬಂದು ಅವರು ನಮಗನ್ನೆಲ್ಲ ಉದ್ದೇಶಿಸಿ ತುಂಬ ಮೋಟಿವೇಶನ್ ಮಾಡಿದ್ದಾರೆ. ಅವರಿಗೂ ನಾನು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಶರಣಿ ಇದ್ದೀನಿ. ಮತ್ತು ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಸೊ ಎಲ್ಲ ಜನರು ನಮಗೆ ಇಂಜಿನಿಯರ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸು, ಮಟೀರಿಯಲ್ ಸಪ್ಲೈಯರ್ಸು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಯುನೈಟ್ ಆಗಿ ಒಗ್ಗಟ್ಟಾಗಿ ತುಂಬ ಸಂಖ್ಯೆಯಲ್ಲಿ ಬಂದು ಈ ರಂಗಮಂದಿರಕ್ಕೆ ಶೋಭೆ ತಂದು, ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಫುಲ್ ಪ್ರೊಸೆಷನು ಪ್ಲಸ್ ವೇದಿಕೆ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಯಾವುದೇ ಇದು ಇಲ್ದಂಗೆ ಡಿಸ್ಟರ್ಬೆನ್ಸ್ ಇಲ್ದಂಗೆ ಆಗಿದೆ. ಅದಕ್ಕೆ ಎಲ್ರಿಗೂ ನಾನು ಅಭಿನಂದಿಸ್ತೀನಿ. ಧನ್ಯವಾದಗಳು. ಎಲ್ಲೋದ್ರ ಹಾಸ್ಯನೇ ನಾವು ನಗವ್ರೆ, ಹೌದಲ್ರಿ? ಎಂತೆಂಥವ್ರು ಆಳು ಹೋದ್ರು ನಮಗೆ. ಪರ್ಷಿಯನ್ ಬಂದರು ನಾವು ಬದುಕ್ತೀವಿ, ಯಾರು ಬಂದರೂ ಬದುಕ್ತೀವಿ. ನಮ್ಮ ಕಲ್ಚರ್ ಬಿಟ್ಟಿಲ್ಲ, ಗೊತ್ತಲ್ಲ ನಮಗೆ. ನಾವೆಲ್ಲರ ಕಲ್ಚರ್ನ ತೊಗೊಂಡು ಒಂದು ಕಲ್ಚರ್ ಬೆಳೆದಿದೆ. ಒಂದು ಕಾಂಪ್ಲೆಕ್ಸ್ ಕಲ್ಚರ್, ಭಾಳ ಬ್ಯೂಟಿಫುಲ್ ಆದ ಸುಂದರವಾದಂಥ ಒಂದು ಸಂಸ್ಕೃತಿ ಬೀದರ್ದಿದೆ. ನಾನು ಯಾಕೆ ಅಷ್ಟು ಖುಷಿಯಿಂದ ಹೇಳ್ತಾ ಇದ್ದೇನೆಂದರೆ, ಎಲ್ಲ ಕಡೆ ಸನ್ಮಾನಗಳಾಗತ್ತೆ ನಮಗೆ. ಕೆಲವೊಂದು ಸಲ ನಾವು ಕೆಲಸ ಮಾಡಿದಾಗ ಕೆಲವೊಂದು ಕಡೆ ಸನ್ಮಾನ ಮಾಡ್ತಾರೆ ಬೇರೆ ಬೇರೆ ಊರಲ್ಲಿ. ನಮ್ಮ ತಮ್ಮ ಸ್ವಂತ ಜಿಲ್ಲೆಯಲ್ಲಿ ತಮ್ಮೂರಲ್ಲಿ ಯಾರಾದ್ರೂ ಬಂದು ಕರೆದು ಸನ್ಮಾನ ಮಾಡಿದ್ರೆ ಅದಕ್ಕಿಂತ ಭಾಗ್ಯ ಬೇರೆ ಮತ್ತೊಂದಿಲ್ಲ. ಹಾಗೆ ನಾ ಹೇಳ್ತಾ ಇದ್ದೆಲ್ಲ ತಮಗೆಲ್ಲ, ಒಬ್ಬ ಹೆಣ್ಮಗಳಿಗೆ ಯಾರೇ ಸೀರೆ ಕೊಟ್ಟರು, ನಾದಿನಿ ಕೊಟ್ಟರು, ಮಾವು ಕೊಟ್ಟರು, ಗಂಡು ಕೊಟ್ಟರು ಅಷ್ಟು ಖುಷಿ ಆಗಲ್ಲ. ತವ್ರ ಮನೆಯವ್ರ ಕಾರ್ದು ಒಂದು 100 ರೂಪಾಯಿ ಸೀರೆ ಕೊಟ್ಟರು ಅದು ಸಾಯತನಕ್ಕೆ ಸಂದರ್ಭದಾಗಿಟ್ಟು ಮುಚ್ಕೋತಾವ, ಬೀದರ್ ಭಾಷೆದಾಗ. ಹಂಗೆ ನಮಗೂ ಈ ಹುಟ್ಟಿದ ಭೂಮಿಗೆ ಬರೋಕ್ಕೆ ಭಾಳ ಸಂತೋಷ ಆಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಮನ್ಗೆ ಅವರು ಈ ACC ಅಂತ ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಕನ್ಸಲ್ಟೆನ್ಸಿ ಏನು ಮಾಡಿದ್ದಾರೆ, ಇದು ತುಂಬ ಸ್ವಾಗತಾರ್ಹ ಮತ್ತು ಒಳ್ಳೆಯ ಹೆಜ್ಜೆ ಅಂತಂತಿದ್ದೀನಿ. ಇದೇ ಥರ ಸಿವಿಲ್ ಇಂಜಿನಿಯರ್ ಬಗ್ಗೆ ಗುರುತಿಸೋಂಥ ವೇದಿಕೆ, ಅವ್ರು ಮಾಡೋಂಥ ಸಾಮಾಜಿಕ ಮಾಡೋಂಥ ಸೇವೆ ಬಗ್ಗೆ ನಾವು ತಿಳಿಸ್ಕೊಡೋಕ್ಕೆ ಪ್ರತಿಯೊಂದು ವರ್ಷ ಆ ಸಿವಿಲ್ ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ದುನಿಯಾದ ತಾಂತ್ರಿಕ ಜಗತ್ತಿನ ಪಿತಾಮಹದಂಥ
ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯವರ ಹುಟ್ಟಿದ್ದಿನ ಅರ್ಥಪೂರ್ಣವಾಗಿ ನಾವು ಅದನ್ನು ಆಚರಿಸಬೇಕಾಗಿದೆ. ಎಲ್ಲರೂ ಇಂಜಿನಿಯರಿಂಗ್ ಅಂತ ಒಂದು ಪ್ರತಿಯೊಬ್ಬರು ಆ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ನಾವು ದೇಶವನ್ನು ಕಟ್ಟಬೇಕಾಗಿದೆ. ನಮ್ಮ ದೇಶ ಹಳ್ಳಿಯಲ್ಲಿದೆ. ಎಲ್ಲಿವರೆಗೆ ಹಳ್ಳಿಗಳಲ್ಲಿ ಇಂಡಸ್ಟ್ರಿ ಬರಲ್ಲೋ, ಮೂಲ ಸೌಕರ್ಯಗಳು ಬರಲ್ಲೋ, ಇನ್ಫ್ರಾಸ್ಟ್ರಕ್ಚರ್ ಬರಲ್ಲೋ, ಅಲ್ಲಿವರೆಗೆ ದೇಶ ಸುಧಾರಿಸಲ್ಲ ಅಂತ ನಮಗೆ ವಿಶ್ವೇಶ್ವರಯ್ಯನವ್ರು ಹೇಳಿದ್ದಾರೆ. ಭಾಳ ಸಲ ಒತ್ತು ಕೊಟ್ಟಿದ್ದಾರೆ. ಬರೀ ನೇಷನ್ ಬಿಲ್ಡಿಂಗ್ ಅಂದರೆ ಎಮೋಷ್ನಲ್ ಬಿಲ್ಡಿಂಗ್ ಆಫ್ ಹಾರ್ಟ್ಸ್ ಅಷ್ಟೇ ಅಲ್ಲ, ದೇಶದಲ್ಲಿ ಜನರಿಗೆ, ನಾಗರಿಕರಿಗೆ ಬೇಕಾದ ಸವಲತ್ತುಗಳನ್ನು, ಅದು ರೋಡ್ ಇರ್ಬೋದು, ನೀರಾವರಿ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ಬೋದು, ಯಾವುದೇ ಒಂದು ಸವಲತ್ತುಗಳು, ಇನ್ಫ್ರಾಸ್ಟ್ರಕ್ಚರ್ಗಳು ಬೇಕಾಗ್ತದೆ. ಅದಕ್ಕೆಲ್ಲದಕ್ಕೂ ನಾವು ಇಂಜಿನಿಯರ್ಗಳು ಮುಂಚೂಣಿಯಲ್ಲಿದ್ದು ಈ ದೇಶವನ್ನು ಮುನ್ನಡೆಸಬೇಕಾಗಿದೆ. ಮಹಾತ್ಮ ಗಾಂಧಿಯವರು ಈ ದೇಶದ ಹೃದಯಗಳನ್ನು ಕಟ್ಟಿದ್ರು, ಎಮೋಷ್ನಲ್ ಇಂಟಿಗ್ರೇಷನ್ ಆಫ್ ಇಂಡಿಯಾ ಮಾಡಿದ್ರು. ವಿಶ್ವೇಶ್ವರಯ್ಯನವರು ಈ ದೇಶವನ್ನು ಇಂಜಿನಿಯರ್ಗಳಿಂದ ಕಟ್ಟಬೇಕು, ಸವಲತ್ತುಗಳನ್ನು ಕೊಡಬೇಕು, ರೈತರಿಗೆ ನೀರು ಕೊಡಬೇಕು, ಮೂಲಭೂತ ಸೌಕರ್ಯಗಳ ರೋಡು. ಡಿಪ್ಲೊಮಾ ಇಂಜಿನಿಯರ್ಸ್ ವಿಭಾಗದಲ್ಲಿ ಉತ್ತಮ ಅಂಕ ಗಳಿಸಿದ ಪ್ರೀತಿ ದನ್ನೋರೆ ಹಾಗೂ ಐಶ್ವರ್ಯ ವಿಶ್ವನಾಥ್ ಅವರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ವೇದಿಕೆಯ ಮೇಲೆ ಅಭಿಯಂತರಾದ ಓಂಕಾರ್ ಪಾಟೀಲ್, ಶಿವಕುಮಾರ್ ಪಾಟೀಲ್, ಕಿರಣ್ ಗುರುಮೂರ್ತಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಶಿವಶರಣಪ್ಪ ವಾಲಿ, ಬಿಎಸ್ ಕುದ್ರೆ, ಅನಿಲ್ ಕುಮಾರ್ ಔರಾದೆ, ರಾಜಶೇಖರ್ ಕರ್ಪೂರ್, ಶಾಂತಕುಮಾರ್ ಚಂದ, ದಿಲೀಪ್ ನಿಟ್ಟೂರೆ, ಅಂಬಾದಾಸ್ ಉಜಿನೀಕರ್, ರಾಜಶೇಖರ್ ಮಠ್, ಅಮರ್ನಾಥ್ ಕಣಜಿ, ಸುನಿಲ್ ಬಿರುಡ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.